ಅಲ್ಲ ನಾಟಕ ಮನೆ 30 ವರ್ಷ ಸರ್ವಿಸ್ ಮಾಡಿದೀವಿ, ನಮ್ಮ ಕಣ್ಣು ಮುಂದಿಂತ ದೃಶ್ಯನ ಬಂದಿದ್ದಿಲ್ಲ. ಹಣಕ್ಕಾಗಿ ಮಗಳ ಮಾರಾಟ. ಈಗ ಅದೆಲ್ಲ ನಮ್ಮ ಸಾಹುಕಾರ ಮದುವೆ ನಾವು ಮಾಡಬೇಕು, ಮಾಡ್ತೀವಿ. ನಮ್ಮ ಸಾಹುಕಾರ ಮದುವೆ 7 ಜನ್ಮಕ್ಕೂ ಮುಟ್ಟು ನೋಡ್ಕೋಬೇಕು, ಹಂಗ ಮದುವೆ ಮಾಡ್ತೀವಿ. ನಮ್ಮ ಸರಿಯಲ್ಲ ಇದು. ಹೌದು ನಿಂದು ನೋಡಿಲ್ಲ, ನೋಡಿದ್ರೆ ಹೇಳ್ತೀನಿ. ಏನಂತ ಒಂದು ಅವತ್ತು ಭಾನುವಾರ ಬಂಕು ಬಂದಿತ್ತು. ಬಂಕ್ ಹೆಣ ತರ್ತೀವಲ್ಲ ಬ್ಯಾಂಕ್ ರೀ, ಅದು ಬಂದಿತ್ತು. ನನಗೆ 10,000 ಅರ್ಜೆಂಟ್ ಆಗಿ ಬೇಕಾಗಿತ್ತು. ನಾನು ಹೋಗಿ ಈಜನ್ ಕೇಳಿದೆ, ಈಜ ನನಗೆ 10,000 ಬೇಕಾಗದೆ ಕೊಡ್ತೀಯ ಅಂದೆ. 10,000 ಇಲ್ಲ ಸಾವುಕಾರ್ರೆ, 5,000 ಇದೆ, 5,000 ಇಟ್ಕೊಳ್ಳಿ, ಇನ್ನ 5,000 ಆಮೇಲೆ ಕೊಡ್ತೀನಿ ಅಂದ. ಆಮೇಲೆ ಕೊಡ್ತೀನಿ ಅಂದ, ತಾನಾಗೆ ಬಾಯಿ ಬಿಟ್ಟು ಅಂದವನೇ. ಆಮೇಲೆ ಕೊಡ್ತೀನಿ ಅಂದಿದ್ದು ಕೊಡ್ಬೇಕು ತಾನೆ? ಕೊಡ್ಬೇಕು ತಾನೆ? ಕೊಡ್ಬೇಕು ಬಿಡು, ನಾನೇ 5,000 ಕೊಡ್ಬೇಕು ಅವನಿಗೆ. ಏನ್ ತಿಳಿಲಿಲ್ಲ ನೋಡು, ಅವತ್ತು ಭಾನುವಾರ ಬಂಕು ಬಂದಿತ್ತು, ಬ್ಯಾಂಕು. ನನಗೆ ಅರ್ಜೆಂಟ್ ಆಗಿ 10,000 ಬೇಕಾಗಿತ್ತು. ನಾನು ಹೋಗಿ ಈಜನ್ ಕೇಳಿದೆ, 10,000 ಬೇಕಾಗಿದೆ, ಕೊಡ್ತೀಯಾ ಅಂದೆ. 10,000 ಇಲ್ಲ ಯಜಮಾನ್ರೆ, 5,000 ಅದೇ, 5,000 ಇಟ್ಕೊಳ್ಳಿ, ಇನ್ನ 5,000 ಆಮೇಲೆ ಕೊಡ್ತೀನಿ ಅಂದ. ಆಮೇಲೆ ಕೊಡ್ತೀನಿ ಅಂತ ತಾನೇ ಬಾಯಿ ಬಿಟ್ಟು ಅಂದವನಿಗೆ. ಅಂದಿದ್ದನ್ನ ನ್ಯಾಯವಾಗಿ ಕೊಡ್ಬೇಕು ತಾನೆ? ಬಿಡು, ನಾನೇ 5,000 ಕೊಡ್ಬೇಕು ಅವನಿಗೆ. ಇದು ಲೆಕ್ಕನೇ ತಿಳಿಲಿಲ್ಲ. ಅವಾಗ ನೀವು 5,000 ಕೊಡ್ಬೇಕಂತೀರಿ, ಅವ ನಿಮ್ಗೆ ಕೊಡ್ಬೇಕಂತೀರಿ. ಏನಿದು? ಅದೇ 5,000 ಕೊಡ್ಬೇಕು ತಾನೆ ಅವನು. ಮುಗಿಸ್ಬಿಡ್ರಿ. ಬಿಡು, ನಾನೇ 5,000 ಕೊಡ್ಬೇಕು ಅವನಿಗೆ. ಬ್ಯಾಡ ಬಿಡ್ರಿ, ಆ ವ್ಯವಹಾರನ ಬೇಡ. ಹೋಗ್ಲ ಕಡೆ ಇದು ಲಗ್ನ ಪತ್ರ ಎಷ್ಟೊಂದು 25,000 ಮಾಡಿಸ್ಲಾ? 25,000 ಯಾಕಲ್ಲ? ಮತ್ತೆ ಎಲ್ಲರಿಗೂ ಕೊಡಕ ಬೇಡ, ಸುತ್ತ ಹಳ್ಳಿ ಎಸವೆ ಒಂದು 15-20 ಅದಾವ್ರಿ. 15-20 ಮಾಡಿಸು ಸಾಕು. ಪ್ರತಿ ಗ್ರಾಮ ಪಂಚಾಯತಿಗೂ ಒಂದೊಂದು ಕೊಟ್ಟು ಬರೋದು, ಕೆಳಗಡೆ ವಿಶೇಷ ಸೂಚನೆ ಬರೆಸೋದು. ಏನಂತ? ಇದನ್ನು ಓದಿದವರು ಮುಂದಿನವರಿಗೆ ಕೊಡಬೇಕಾಗಿ ವಿನಂತಿ ಅಂತ. ಹಿಂಗಾಗಿ ಪ್ರಚಾರ ಆಯ್ತದೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಅಕ್ಕಿ ಎಷ್ಟು? ಒಂದು 25-30 ಕ್ವಿಂಟಲ್ ತರಿಸ್ಲಾ? ಬೇಡ, ಯಾಕ್ರೆ? ಸುಮ್ಮನೆ ವೇಸ್ಟ್ ಆಗ್ತದೆ. ಒಂದು 10 kg ಅಕ್ಕಿ ತರಿಸು, 30 kg ಉಪ್ಪು ತರಿಸು. 30 kg? ಅದನ್ನ ಅದಕ್ಕೆ ಹಾಕಿ ಅನ್ನ ಮಾಡಿಬಿಡೋದು. ತಿಂದವರೆಲ್ಲ ಉಪ್ಪು, ಅಯ್ಯೋ ಸಾವುಕಾರ ಮನೆ ಅನ್ನ ಎಲ್ಲ ಉಪ್ಪಾಗದೆ ಅನ್ಕೊಂಡು ಹೋಗ್ತಾರೆ. ಅದೇ ಅಪಪ್ರಚಾರ ಆಗ್ತದೆ, ಯಾರು ಊಟಕ್ಕೆ ಬರಲ್ಲ. ಬಸ್ ಎಷ್ಟು? ಲಕ್ಸರಿ ಬಸ್ ಒಂದು 15-20. ಲಜ್ಜಿಗೇಡಿ ಬೇಡ. ಒಂದು ಪ್ರತಿ ಹಳ್ಳಿಗೂ ಒಂದೊಂದು ಲಹರಿ ಮಾಡು. ಒಂದು ಲಾರಿಗೆ ಹೆಂಗ್ರಿ? ಹೇಳ್ತೀನಿ ಕೇಳು. ಕೆಳಗಡೆ ಮುದುಕಿನ ಹಾಕಿ ತಾಡ್ಪಲ್ ಹಾಕಿ ಬಿಗದು ಬಿಡೋದು. ಅದ್ರ ಮೇಲೆ ಅರೆದ ಹುಡುಗರನ್ನ ಹಾಕಿ ತಾಡ್ಪಲ್ ಹಾಕಿ ಬಿಗದು ಬಿಡೋದು. ಅದ್ರ ಮೇಲೆ ಸಣ್ಣ ಪುಟ್ಟ ಹುಡುಗರು ಆಟ ಆಡ್ಕೊಂಡ್ ಬರ್ತವೆ. ಹುಡುಕ್ನವ್ರು ನೀರ್ ಅಂದ್ರ ಮೇಲಿಂದ ಪಾರ್ಸಲ್ ಆಯ್ತು. ನೀವು ನಿಮ್ ಮದ್ವಿ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ನಿಮ್ ಮದ್ವಿನ ಹಂಗ ಹೂ ಎತ್ತಿದಂಗ ಮಾಡ್ತೀವಿ. ನೋಡ್ಲ, ಏನ್ ಹೂ ಎತ್ತದಂಗ್ ಮಾಡ್ತೀವೋ, ನನಗೆ ಹಣನೇ ಎತ್ತತೀವೋ. ನನಗೆ ಯಾಕೋ ಇದೇ ಕಡೆ ಮದ್ವೆ ಅನ್ಸುತ್ತೆ. ಅಂದ್ರ ಇನ್ನೊಂದು ಮದ್ವೆ ಆಗೋ ವಿಚಾರದಾಗ ಇಟ್ಕೊಂಡ್ರಿ ಸಾಯತನ ಮದ್ವೆ ಆಗೋದು. ಆಮೇಲೆ ನಿನ್ನೊಬ್ರು ಬಿಟ್ಕೊಡ. ಹುಡುಗ ನೋಡಕ್ ಚಂದಾಗವನೆ, ಒಳ್ಳೆ ಬಟ್ಟೆ ಹಾಕವನೆ, ಕಣ್ಣಿಗೆ ಚಾಳಿಸ್ ಹಾಕವನೆ, ಕೊಳ್ಳಾಗ ಡಬ್ಬಿ ಹಾಕವನೆ, ಕಾಲಾಗ ಬೂಟ್ ಹಾಕವನೆ. ಆದ್ರೆ ಇಷ್ಟು ದೊಡ್ಡ ರೋಗ ಇರಬಾರ್ದಿತ್ತು. ಯಾರು? ನೀನೇ ಅಂದ್ಯಲ್ಲ, ಐ ಎಮ್ ಎ ನನಗ ಕ್ಯಾನ್ಸರ್, ಅಯ್ಯೋ ನನಗ ಕ್ಯಾನ್ಸರ್. ನೀನು ಮತ ಕರೆಕ್ಟ್ ಆಮೇಲೆ IMA ಡಿಸ್ಕೋ ಡ್ಯಾನ್ಸರ್ ಅದ. IMA ಕ್ಯಾನ್ಸರ್. ಇವಾನ ಮಳೆಯಾರಿ. ಇವನ ಹೆಸರು ಲಕ್ಷ್ಮಣ ಅಂತ. 1 2 ಲಕ್ಷ್ಮಣ ಅವನ ಹೆಸರಿಗೆ ನಾವು ಪ್ರೀತಿಯಿಂದ ಲಚ್ಚಿ ಅಂತ ಕರಿತೀವಿ. ಲಚ್ಚಿ ಅಲ್ಲದು, ಲಚ್ಚಿ. ಇವ ನಾಟಕ ಮನೆಗೆ ಇರ್ತಾನೆ. ಹೌದ್ರಿ. ಎದಕ್ಕೆ ಏನ್ ಮಾಡ್ತೀನಿ? ದುಡ್ಯಾಕ್ರಿ. ನಾ ಆಲ್ರೌಂಡರ್ ಅದೀನ್ರಿ. ಹೌದಾ? ಇವತ್ ನೋಡಿದ್ನಲ್ಲ, ನಿಮ್ಮೆಲ್ಲ ಆಲ್ರೌಂಡ್ ಅದ್ರ ಇಟ್ಟಿವಲ್ಲ. ಅದ್ರ ಮತ್ತೆ ಯಾರ ಹೋಗಿ ಹಚ್ಚುತ್ತಾರ, ಇವ್ರು ತೆಗದ ಇಟ್ಟು ಬಿಟ್ರ. ಏನು ಒಂದು ಸೈಡ್ ಫುಲ್ಲ ನೋಡಿ ನಿಮ್ಮದು ಹಣೆ ಬಾರ. ಮತ್ತೆ ಇವ್ರು ಆಲ್ರೌಂಡ್. ಇವ್ರು
ಮದುವೆ ಆಗು ಹೋಗ್ತೀರಿ. ಕಂಡು ಈ ನಾಟಕ ಕಂಪ್ನಿಗೆ ಯಾವಲ್ಲ ಕನ್ಯಾ ಕೊಡ್ತಾವನೆ? ಯಾಕೆ ಕೊಡುದಿಲ್ಲ? ಯಾರು ಕೊಡ್ತಾವ್ರಿ? ಯಾಕೆ ಕೊಡುದಿಲ್ಲ? ಯಾರು ಕೊಡ್ತಾವ್ರಿ? ಯಾಕೆ ಕೊಡುದಿಲ್ರಿ? ಅಡದವ್ರು ನೋಡ್ ಕೇಳು, ನಾನೇನ್ ಹೇಳ್ತೀನಲ್ಲ, ನನಗೇನ್ ಕಮ್ಮಿ ಆಗೈತಿ? ಏನ್ ಹೆಚ್ಚಾಗಿ ಎಲ್ಲ ಹೆಚ್ಚಾಗೈತಿ. ತಿಂಗಳ 30,000 ರೂಪಾಯಿ ಪೇಮೆಂಟ್ ಕೊಡ್ತಾರ. ಹಾ ಸುಮ್ನೆ ಯಾಕೆ ದುಡ್ದಿದ್ದು ಕೊಡ್ತಾರ, ರೂಮಿನ ಬಾಡಿಗೆ ಕೊಡ್ತಾರ, ಊಟಕ್ಕೆ 2 ಹೊತ್ತು ಊಟ ಕೊಡ್ತಾರ, ಊಟಕ್ಕೆ 2 ಹೊತ್ತು ಊಟ ಮತ್ತೆ ನಾಷ್ಟಕ್ಕೆ ಏನ್ ಕೊಡ್ತಾರ? ವಾರಕ್ಕೆ ಒಂದೊಂದು ಬ್ಲೇಡ್ ಕೊಡ್ತಾರ. ಬ್ಲೇಡಿಗೆ ಏನ್ ಕೊಡ್ತಾರ? ಬ್ಲೇಡ್ ಕೊಡ್ತಾರ. ಬ್ಲೇಡಿಗೆ ಏನ್ ಕೊಡ್ತಾರ? ಒಂದು ಊಟಕ್ಕೆ ಊಟ ಕೊಡ್ತಾರ ಅಂದ್ರೆ ಬ್ಲೇಡಿಗೆ ಏನ್ ಕೊಡ್ತಾರ? ಬ್ಲೇಡಿಗೆ ಬ್ಲೇಡ್ ಕೊಡ್ತಾರ. ಬ್ಲೇಡ್ ಯಾಕೆ ಕೊಡ್ತಾರ ಹೇಳ? ಸೇವ್ ಮಾಡ್ಕೊಳಕ. ಎಲ್ಲ ಅಕಸ್ಮಾತ್ ಆಗಿ ಕಂಪ್ನಿ ಮಾಲೀಕ ಲಾಸ್ ಆಗಿ ರೋಡಿಗೆ ಬಂದ್ರೆ ಊರನ್ನವ್ರನ್ನ ಚೌರ ಮಾಡ್ಕೊಂತ ಹೋಗಂತ ಕೊಡ್ತಾನೆ. ನೀ ಹೋದಲ್ಲೆಲ್ಲ ಈ ಗೊಂಚಲು ಮುಕ್ತಿದ್ರೆ ರೂಮ್ ಹಿಡಿತಿ ಅಂತಲ್ಲ. ಯಾರಂದ್ರಮ್ಮ? ಅದ ನಿಮ್ ಕಂಪನಿ ಯಾರು? ಸುನಿಲ್. ಹೊಟ್ಟಿ ಕಿಚ್ಚಿಗೆ ನೋಡಮ್ಮ, ನಾ ಹೋಗಕ್ಕಿನ ಮುಂಚೆಕ ಹೀರೋ ಪಾರ್ಟಿ ಎಲ್ಲ ಅವನ ಮಾಡ್ತಿದ್ದ. ನಾ ಹೋದ್ಮ್ಯಾಗ ಮಾಲಕರು ನನಗೆ ಹಾಕಕತ್ರು, ಅದಕ್ಕೆ ಹೊಟ್ಟಿ ಕಿಚ್ಚಿಗೆ ಮಾಲಕನ ಬುಟ್ಟಿ ಹಾಕಂಡೇನ ಮಾಲಕ ನಿನಗ ಹಾಕಕತ್ತ. ಈ ಹೊಟ್ಟಿದ್ದು ನನ್ನ ಮಕ್ಕಳು ವಾರಿಗೆ ಹೊಟ್ಟಿ ಕಿಚ್ಚಿರ್ತಾರ. ನಾಟಕದ ಲುಚ್ಚೆ ನನ್ನ ಹೊಟ್ಟಿ ನೋಡಿ ಅನ್ಕ ಮಾಡ್ತೀನಿ. ನನ್ನ ಹೊಟ್ಟಿ ನೋಡ್ತಾನ ಮತ್ ಹಿಂಗ ಮುಂಡೆ ಮಗಂತಂದು ಏ ಸುಡಿಸಿ ಬಿಡ್ತೀನಿ. ನಾನ್ ಯಾರು ಗೊತ್ತಿಲ್ಲ ನಿಂಗೆ. ಸುಡಿಸ್ತಿ? ಬೆಂಕಿಲೆ ಸುಡಿಸ್ತೀನಿ ನಾನು. ಮತ್ತೆ ಏನ್ ಮಾಡ್ಲಿ? ನನಗೇನು ಮಾಡಕ್ ಬರಲ್ಲ, ಬಟ್ ಬಿಟ್ರೆ ಏನ್ ಅನ್ಕಂಡೆ ನೀನು? ಆಳ್ ಮುಂಡೆ ಮಗನೇ, ಹುಷಾರಾಗಿರು. ಬೈಬೇಡ. ಬೈಲಾದ ಏನ್ ಮಾಡ್ತ? ನನ್ನೂರು ನಾನು ಉಳ್ಳಾಡ್ಕಂತ ಮಾತಾಡ್ತಾವ್ನಿ. ನಿಂದೆಲ್ಲ ಗಂಟೋಯ್ತದೆ. ಮುದುಕ್ ಮನುಷ್ಯ ಅದನ್ನ ಹೊಡೆದು ಹಿಂಗ ಬಾಳ ಮಂದಿ ಬಿಟ್ಟಾರ ನನ್ನ. ಪಾಪ ಮುದುಕ್ ಮನುಷ್ಯ, ಪಾಪ ಮುದುಕ್ ಮನುಷ್ಯ. ಅವ್ರು ಬಿಟ್ಟಾರ. ಕಡಿಮೆ ಹೊಡಿಬೇಡ. ನೀನ್ ನನ್ನ ಬಳಸಾಕತ್ತೆ, ನೀನ ಬೆಳಕತ್ತೆ. ಏನಂತೆ? ಮುಂಡೆ ಮಗ, ಬೋಳಿ ಮಗ. ಸೊಮ್ಮ ನಿಂದಬೇಡ. ಹೇಳ ಪಾಪ ಮುದುಕ ಮನುಷ್ಯ ಬಿಟ್ಟಂಗಿಲ್ಲ. ಎತ್ ಮಾತ್ ಕಾಲ್ ಜಾಡ್ಸೋದು ಮಾಡ್ಬೇಡ ಮುದೋಡೆ. ನೀನ್ ಸಹಾಯ ಹೊಡಿತೀನಿ. ನಿನ್ನ ಏನು ಉಳಿಸಿದೆ ನೋಡ್ರಿ. ಅಲ್ಲಿ ನೀ ಜಲ್ದಿ ಕೇಳಿದಲ್ಲ, ಅದು ನನ್ನ ಪುಣ್ಯ. ಹೇಳಿದ್ರೆ ಇಬ್ರು ಗುದ್ದಾಡಕಂತ ಏನು ನಾನೇನಂದೆ? ಮತ್ತೆ ಬೋಳಿ ಮಗ ಅಂತ ಹಾಕ್ತಿದ್ರು. ಅದು ನನ್ನ ಕಾಯಂ ಬೈಗಳು. ಚಲೋ ಜಲ್ದಿ ಹೇಳಿ, ಚಲೋ ಮಾಡಿದಿ. ಅವರು ನಮ್ಮ ಊರಿನ ಸಾಹುಕಾರು. ಅವ್ರು ಮನಸ್ಸು ಮಾಡಿದ್ರು ನೀನು ಮದುವೆ ಆತಂತ ತಿಳ್ಕೊ. ಹೌದಾ? ಸರಿ, ನಿಂದ ಆತಂತ ತಿಳ್ಕೊ. ನೀನು ಏನ್ ದೂರ ನಿಂದ ಮಗ, ನಿನ್ನ ಮದುವೆ ಆತಂತ ತಿಳ್ಕೊ. ನೀನು ಏನು ನೀನ್ ಯಾರ ಮದುವೆ ಆಗ್ತಾರ ನಾನು ನೋಡ್ತೀನಿ, ವಿಡಿಯೋ ತೋರಿಸ್ತೀನಿ. ಯಜಮಾನ್ರಿ ಎದಕ್ಲ ಗಂಟು ಬಿದ್ದಿ? ನಿಮ್ ಮನೆಗೆ ಯಜಮಾನ ನಾನು ಮುಂಡೆ ಮುಗತ್ತಂದು ಅದನ್ನ ಅನ್ಬೇಡ. ವಯಸ್ಸೋದನ್ನ ಸೂಚಿಸ್ತದೆ ಅದು. ಮತ್ತೇನ ಅದು 4 ಮಂದಿ ಕುಡ್ದಾಗ ಅಂತಾರಲ್ಲ. 4 ಮಂದಿ ಕುಡ್ದಾಗ ಮಾತಾಡ್ತೀರಿ ಇಲ್ಲಿ ಅಲ್ಲ, ಮಾತಾಡ್ತಾರಲ್ಲ ನೀವು ಮಾತಾಡ್ತೀರಿ. ಇಲ್ಲಿ ಮಾತಾಡಿಲ್ಪ ಹಂಗ ಮಾತಾಡ್ಬೇಕು. ಅದನ್ನೇ ಹೇಳಿದ್ದ ಅವನು. ಬಾಯ್ಲೆ ಮಂಗಲೇ ಡುಮ್ಮ ಬಾಯ್ಲಿ ಇದು ಯಾಕಲ್ಲ ಹಿಂಗ? 4 ಮಂದಿ ಕುಡ್ದಾಗ ಮಿಸ್ಟರ್ ರಂಗಣ್ಣನವ್ರಿ ಹಂಗ ಬಡಿ. ನೀವ್ ಯಾರು ಏನಂತ ತಿಳಿಲಾರ್ದ ಬರೇ ಕೈಗೆ ಹೊಡೆದ್ ಬಿಟ್ಟಿದ್ರಿ. ಮುಂದಿನ ಸಲ ಬರ್ಬೇಕಾದ್ರೆ ಬೂಟ್ ತೊಂಬ. ಹಂಗಲ್ರಿ, ಕನ್ಯಾರ್ಥಿಯಾಗಿ ಬಂದ ನನಗೆ ಕನ್ಯಾ ಹುಡುಕಿ ಮದುವೆ ಮಾಡಿ ಅಂತ ನಿಮ್ ಕೈ ಮುಗಿದ್ ಬಿಟ್ಕೊಟ್ಟು. ಹಿಂಗೆ ನಯ ಇರ್ಬೇಕು. ಹಾ, ಊರ್ ಬಿಟ್ಟು ಊರಿಗೆ ಹೋಗಿರ್ತೀಯ, ಇಲ್ಲದ ಅಲ್ಕಟಿಗಿರಿ ಮಾಡಿದ್ರೆ ನೀನ್ ಬಿಡ್ತಾರ. ನಿನ್ ಸಾಮಾನ್ ಸಹಿತ ಊರ್ ಮುಟ್ಟಲ್ಲ.
ತುಸಿಗೇಟು ಎಲ್ಲ ಹುಷಾರಾಗಿರು. ಬಂದಲ್ಲಿ ಹೊಡೆಯೋದು ಬಡಿಯೋದು ಮಾಡಿದ್ರೆ ಮಗನ್ ತಂದು ಮತ್ತೇನ್ ಮಗ ನೋಡ್ತೀಯ ಬೋಳಿ ಮಗನೇ. ಬೈಬೇಡ್ರಿ ಇದನ್ನ ಮತ್ತೆ ಹೇಳ್ಬೇಕಾಗಿತ್ತು. ನೀವು ಪ್ರಿಪೇರ್ ಮಾಡ್ಕೊಂಡಿದ್ರೆ ಬೋಳಿ ಮಗನೇ ಅಂತ ಬೈತಿದ್ದಿಲ್ಲ. ಮತ್ತೆ ಈಗ ಏನಂದ್ರಿ? ಆಯ್ತು, ನಾನು ನಂಬ್ಕೊಂಡ್ ಅಲ್ಲ, ನಿನ್ನ ಮದುವೆ ಆಯ್ತು ನೋಡು. ಏನು ಬಾಳ ಮಂದಿ ಮದುವೆ ಮಾಡಿ ನಾನು. ಏನು ನಿಂದೊಂದು ಆಯ್ತಂತ ತಿಳ್ಕ. ಸೇಸ ಹುಡುಗ ಈ ಊರಿಗೆ ಬರ್ಬೇಕಾದ್ರೆ ನರಿ ಮಕ್ಕ ನೋಡ್ಕೊಂಡೆ ಬಂದ. ನರಿನ ನಮ್ಮ ಮಕ್ಕ ನೋಡಿದ್ವಿ. ಒಟ್ನಲ್ಲಿ ಯಾವ್ದೋ ಒಂದು ನೀನ್ ನೋಡಿಯೋ ಅದು ತೋರಿಸ್ಯಾರ. ಏನು ಒಟ್ನಲ್ಲಿ ನೋಡ್ರಿ, ನೀನೇನು ಬೇಡಿ ಬಯಸಿ ಬಂದಿದ್ಯೋ ಊರಿಂದ ಬರ್ಬೇಕಾದ್ರೆ ಅದು ಈ ಕ್ಷಣಕ್ಕೆ ಬಂದದ. ಕನ್ಯಾಗಲ್ಲೈತ್ರಿ ಇಲ್ಲಿ. ಬಾ ನೋಡ್ಬಾ. ನಿಮ್ಗೆ ಗೋಡೌನ್ ಸರಿಸ್ರಿ. ಬಂದ್ ಹರಿಯದ ಹುಡುಗರಿಗೆಲ್ಲ ಹಿಂಗೆ ಎದುರಿಸಿದ್ರು ಊರಿಗೆ ಬರ್ತಾವ. ಆಯ್ತದ ಅಪ್ಪ ನೋಡು, ಎದಕ್ಕೆ ಅನ್ನೋದೇ ಗೊತ್ತಿಲ್ಲ ಹೆಣ್ಮಕ್ಳ ವಿಷಯದಲ್ಲಿ. ಎದರ್ಬಿಟ್ಟ ಅವನೀಗ. ಏನು ಬರ್ಲ ಹೆಂಗೈತಿ ನಮ್ ಕನ್ಯೆ? ಮುಂದೆ ಬರಲ್ಲ ಹೇಳೀಗ. ಏನ್ ಜಗಣಾಚಾರಿ ಗೊಂಬಿನ ಮಾತಾಡ್ತಾ ಆಡ್ತದೆ. ನಿನಗೆ ಆಡೋದು ಇದು ಡ್ಯಾನ್ಸ್ ಮಾಡೋದು ಬೇಕಾಗೋದಿಲ್ಲ. ನಿನಗೂ ಅನುಕೂಲ ಆಗ್ತದೆ, ಡಬಲ್ ಪೇಮೆಂಟ್ ಬರ್ತದೆ. ಆಡ ನೋಡು, ಓಪನಿಂಗೇ ಬಾರ. ವಲ್ಯ ಅಂದ್ರೆ ಬಿಡಲ್ಲಕ್ಕಿ. ಸರಸಕ್ಕೆ ಬಾರ ಬಾರ ಸರಸಕ್ಕೆ ಬಾರ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡಿಯ ನನ್ನ ಬಿಸಿಯ ಮನಸ ನೀ ಕೇಳಿಯ ಬಾರ ನೀ ಬೇಗ ಈ ವೇಳೆ ಮನದ ಗುಣ ಅನಿಸಲು ಹೋಗಿ ಯಾವ್ದಾರ ದಿಕ್ಕಿಗೆ ಅದು ಈಗ ಬರೀ ಉಸಿರಿಡ್ಕೊಳಕ್ಕೆ ಹಿಂಗ್ ಮಾಡಕತ್ ನೀ ಬಾರ. ಅದು ರಾತ್ರಿ ಎಲ್ಲ ಎದ್ದು ಓಡಾಡ್ಬೇಕು ನಾವು. ಹೀಗೆ ಒಂದೆರಡು ದೇವಿಗಳು ಕಾಣ್ತಾವ. ಹೆಂಗೈತ್ಲ ನಿನಗೆ ಏರಿಯಾ ಹೇಳ್ಬಿಡ್ತೀನಿ ನೋಡು. ಇದು ನಮ್ಮ ಭಾರತ ದೇಶ. ಈ ಭಾರತ ದೇಶದಾಗೆ ಇದು ಒಂದು ಕರಿನಾಡು. ಇದು ಮಲೆನಾಡು ಪಕ್ಕದಾಗೆ ಬರ್ತದೆ. ಈ ಕರಿನಾಡು ಒಳಗೆ ಇದೇ ನೋಡ್ಲಾ ಬೆಂಗಳೂರು ಸಿಟಿ. ಬೆಂಗಳೂರು ಈ ಬೆಂಗಳೂರು ಸಿಟಿ ಒಳಗೆ ಇದೇ ಕೆಂಪೇಗೌಡ ಸಕ್ರ. ಅದೇ ಯಾಕ್ರಿ? ಕೆಂಪುಗದಲ್ಲ. ಇದು ಮೇನ್ ರೋಡ್. ಆ ಕಡೆ ಇರೋದು ರೈಲ್ವೆ ಸ್ಟೇಷನ್, ಈ ಕಡೆ ಇರೋದು ಮೆಜೆಸ್ಟಿಕ್. ಇದೇನ್ ನೋಡ್ಲಾ ಅಂಡರ್ ಗ್ರೌಂಡ್. ಹಿಂಗ ಹಂಗ ಹೋದ್ರೆ ರೈಲ್ವೆ ಸ್ಟೇಷನ್, ಹಂಗೆ ಬಂದ್ರೆ ಮೆಜೆಸ್ಟಿಕ್. ಇಬ್ರೆ ಇದೇ ನೋಡ್ಲಾ ಚಿನ್ನಸ್ವಾಮಿ ಕ್ರೀಡಾಂಗಣ. ಮೊನ್ನೆ ಬೆಂಗಳೂರು ಗೆದ್ದಿತ್ತಲ್ಲ, ಇಲ್ಲೇ ಅದು. ಅಲ್ಲೇ ಫುಟ್ಬಾಲ್ ಆಡ್ಬೋದಂడి. ನಿನಗೆ ಯಾವ ಆಟ ಯಾವ ಗ್ರೌಂಡ್ನಾಗ ಆಡ್ಬೇಕು ನಾ ಎಲ್ಲ ಹೇಳ್ಕೊಡ್ತೀನಿ. ಏನು ಅವಸರ ಮಾಡಬೇಡ. ಗ್ರೌಂಡ್ ಕಳ್ಕತ್ತಿ, ಆಟನೂ ಕಳ್ಕತ್ತಿ. ಏನು ಅದಕ್ಕೆ ನಿನಗೆ ಯಾವ ಆಟದಲ್ಲಿ ಇಂಟ್ರೆಸ್ಟ್ ಅದ ಹೇಳು. ಅದು ಖೋಖೋ. ಖೋಖೋ ಬರೀ ಮುಟ್ಟ ಹೌದಿಲ್ಲ? ಬರೀ ಮುಟ್ಟೋಗ ಆಟ ಆಡಬಾರ್ದು. ಇವ್ರು ಆಮೇಲೆ ಹೇಳ್ತೀನಿ ನೀತಿವ್ರು. ಇದೇ ನೋಡ್ಲಾ ಬೆಂಗಳೂರು ವಿಧಾನಸೌಧ. ವಿಧಾನಸೌಧ ಈ ಸಿಎಂ ಕುಂತಿರ್ತಾರೆ. ಅದರನ್ರಿ ಈಗ ಇಲ್ಲ, ಹೊರಗಡೆ ಹೋಗಾರೆ. ಇದೇನಾದ್ರೂ ಇಲ್ಲಿ ಅಳಗಾಡ್ತು ಅಲ್ಲಿ ಸರ್ಕಾರ ಬಿತ್ತು ಅಂತ ಲೆಕ್ಕ. ನೀನ್ ಅದನ್ನ ನೋಡಿದ್ರೆ ಇದನ್ನ ನೋಡ್ಬೇಡ, ಇದನ್ನ ನೋಡಿ ಎಲ್ಲಿ ಅಲ್ಲಿ ಅಲ್ಲ ಇಲ್ಲಿ. ಇದನ್ನ ನೋಡಿದ್ರೆ ಅದನ್ನ ನೋಡ್ಬೇಡ, ಸುಮ್ನೆ ಹೂ ಅನ್ನು. ನೀನ್ ಕೇಳುದು ನೀನಂತ ಹಚ್ಚಿ ಅವ್ರ ಹೂ ಅಂದ್ರೆ ನಾ ಏನ್ ತಾಯಿ ಅರ ಜಯ ಜಯ ನಮ ಪಾರ್ವತಿ ಪತಿ ಹರ ರಮಾದೇವ. ರಮಣ ಗೋವಿಂದ ಗೋವಿಂದ. ಎಲ್ಲ ಮಾಲಿನ ಉದಾ ಉದಾ ಉದಾ. ನಾನೇನು ಅನ್ಬೇಕು? 7 ಕೋಟಿ 7 ಕೋಟಿ 7 ಕೋಟಿ ಸದ್ಲೇ ಸದ್ಲೇ. ಹಾ ಹೆಂಗೈತಿ? ಮಾಮ ಕನ್ಯೆ ಮನ್ಸಿ ಬಂತಿಲ್ಲ. ಅಚ್ಚಮ್ಮಂದ್ರೆ ಏನ್ ತಿಳ್ಕೊಂಡಿ? ಅಡಿಗೆ ನೀರ್ನಾಗ ಎತ್ತಿದ ಕೈ ನೀನ ಮದುವೆ ಆಗೋ. ನೀನೇ ಮದುವೆ ಆಗೋ ಅನ್ನಕ್ಕೆ ಅವೇನು ಕನ್ಯೆ ಬೇಕು ಅಂತ ಬಂದವನ. ನನ್ನಂತ ಬಂಗಾರದಂತ ವರಕ್ಕೆ ಒಂದು ಕನ್ಯೆ ಸಿಗಬೇಕಾದ್ರೆ ಹೇಳು ಆನಂದಾಯ್ತು. ನೀವು ವರ ವರ ಅಲ್ರಿ ಮಾಡ್ಕೊಂಡಕ್ಕಿ ಬಾಳ ಕಾಯಂ ಬರ. ಶುರುವಾತು ಪಟಾಕ್ಷಿ ಸರ ಹರ್ಕೊಂಡು ಹೋಗಿ ಎಮ್ಮಿ ಕರ.
ಏನ್ ನಿನ್ನ ನನ್ ಗುಣಗಾನ ಮಾಡಕ ಕರೆದಿದ್ದು ಮುಂಡೆ ತಂದು ನಡಿ. ಹನ್ನೊಂದು ಹೇಳೋದಕ್ಕಿಂತ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಹನ್ನೊಂದು? ಮನೆ ತರ ಸಡ್ಲಾದ್ರೆ ಮನೆ ಪುಣ್ಯ ಮುಗ್ದಂಗ, ಗಂಡಸಿನ ಮಾನ ಮೇಲೆ ಗೆರೆ ಬಿದ್ರೆ ಗಂಡಸಿನ ಪುಣ್ಯ ಮುಗ್ದಂಗ. ಮುಗ್ಗದ ಮೇಲೆ 108 ಸುಖ ಬಿದ್ದತಿ. ಅದ್ ಯಾಕೆ ಬಿದ್ದತಿ ಹೇಳು? ಯಾಕೆ ಬಿದ್ದತಿ? ಸುಖ ಹೆಚ್ಚಾಗಿ ಬಿದ್ದತಿ. ನಿನಗೇನು ಗೊತ್ತು ನನ್ನ ಸಾಂಬಾರ ಸಾರ? ಹೋಗು. ಗೊತ್ತಾಗೋದು ಬೇಡ ನಿಮ್ಮ ಸಾಂಬಾರ್ ಸಾರ. ಅಲ್ರಿ ನೀವ ಮದುವೆ ಆಗ್ಬೇಕು. ನನಗೆ ಮದುವೆ ಫಿಕ್ಸ್ ಆಗದೆ. ಈಗ ಮದುವೆ ಆಗೋದು ನಾನು 9 ಮಾಮ ಇವ್ರ ಪಾಲಿಗೆ 20-20 ಕಾಯ್ದೆ ರದ್ದಾಗೈತ. ಅದ್ಯಾಕ್ಲ ರದ್ದ ಆಯ್ತದೆ? ಮೊದಲನೇ ಎಂಟ್ರಿ ಈಗಿತ್ತಿದ್ರೆ ನಾನು ಯಾಕ್ಲ ಮದುವೆ ಆಯ್ತಿದ್ದೆ? ಅಂದ್ರೆ ಅಷ್ಟು ಸತ್ತಾರನ್ರಿ. ಅವ್ರೇನೇ ಸತ್ತಿಲ್ರಿ, ಅವ್ರ ಪಾಲಿಗೆ ಇವರೇ ಸತ್ತಾರ. ಸತ್ತಕ್ಕೇನೆ ಮೊದಲನೇದಕ್ಕೆ ಒಬ್ಬಾಕಿ, ಏನು ಉಳ್ದವರೆಲ್ಲ ಯಾರ್ಯಾರ ಮನಸ್ಸಿಗೆ ಬರ್ತಾರೆ ಎಲ್ಲರೂ ತಗೊಂಡು ಓಡೋಗ್ಬಿಟ್ಟಾರ. ಊರು ತುಂಬ ಯಾರು ಹೊಸ್ತಾಗಿ ಬರ್ತಾರೆ, ಇವ್ರು ಎಂಟ್ರು ಓಡೋಗೋರಿ, ಇವ್ರು ಎಂಟ್ರು ಓಡೋಗೋರಿ. ಅದ್ರಾಗೆ ಫೇಮಸ್ ಆದೆ ನಾನು. ಬಿಡು ಈಗ. ಈಗ ಏನಂತೀಯ? ಸೇಸ ಇವ್ರನ್ನೆಲ್ಲ ಕೇಳೋದು, ಇದು ಹಸದ್ ಬಂದದೆ, ಇದು ಅಳಿಸ್ಕೊಂತದೆ, ಇದು ಕೆಂಪುಗದೆ, ಇದು ಕರ್ರಗದೆ, ಜೋಡ ಹಾಕ್ಬಿಡು, ಹಸರು ಮಕ್ಕಳು ಹುಡ್ತವೆ. ಏನು ನಾನು ನಿನ್ನ ಮದುವೆ ಮಾಡ್ತೀನಿ ಹೊರ ಈಗ ಬಂದದ. ಅಂದ್ರ ಇದೇ ಫಿಕ್ಸ್ ಆಶೇಷನ. ಅಯ್ಯೋ ಇಷ್ಟು ದಿವಸ ಕಾಣಬೇಕೆಂತ ಬಂಗಾರ ಹುಡುಗದ ಹುಡುಕಿ ನಿನ್ನ ಪುಣ್ಯ ಬರ್ಲಿ. ಹೊಟ್ಟೆ ಉಳಿಸ್ತೇನೆ ನಾನು. ನನ್ನ ಸುನ 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 ನನ್ನ ದಿನ 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 ಇಂದಿರಲಿ ವರನಾಗಿ ವಧುವನ್ನ ಕರ್ತವ್ಯೋ ಮಧುಮಗರನ್ನ ಮನಸ್ಸು ಕೊಟ್ಟ ಮೇಲೆ ಮದುವೆಯಾಗರಂದೆ ದಿಲ್ವಾಲೆ ದುಲ್ಹನಿಯ ಲೇ ಜಾಯೆ. ನೋಡಿ ಹೆಂಗ ಮಾಡ್ತಾವಳೆ. ನಾನು ಶೂನ್ಯ ಶೂನ್ಯ ಶೂನ್ಯ, ಅವನು ಶೂನ್ಯ. ಇರ್ಲಿ ಬಾ, ಒಳ್ಳೇದಾಯ್ತದೆ. ಹೂವನ್ನು ನಮ್ಮ ಊರಾಗಿ ಉಳಿದಿರೋದೇ ಇದು ಒಂದು ಕನ್ಯೆ. ಇನ್ನೂ 15 ವರ್ಷ ಕನ್ಯೆನೇ ಇಲ್ಲ. ಎಲ್ರು ಗಂಡನ ಮನೆಗೆ ಹೋಗ್ಬಿಟ್ಟವ್ರೆ. 15 ವರ್ಷ ಮಾಡಿ ಕರ್ಕೊಂಡ್ಬಂದು ಮದುವೆ ಮಾಡ್ರೆ ಏನು ಹೋಗ್ಲಿ ಬಿಡು. ಇದೇನಿಲ್ಲ ಡಬ್ಬಿ? ಇದು ಡಬ್ಬಿ. ಏನದು? ಈ ಉದ್ಯೋಗನ ಮಾಡ್ತೀಯಾ? ಲಾಕ್ಡೌನ್ ಆದ್ಮೇಲೆ ಚಾಲೂ ಮಾಡಿದ್ದಾರೆ. ಮಾಡ್ಬೇಕಲ್ಲ. ಒಂದಲ್ಲಂತ ಒಂದು 10 ಉದ್ಯೋಗ ಇರ್ಬೇಕು. ನೋಡ್ ನಮ್ ಶರತ್ ನೋಡಿ ಕಲಿಬೇಕು. ಏನು ಒಂದು ಪ್ಲಾಸ್ಟಿಕ್ ಸಿಕ್ಕರು ಕೂಡ ಅದ್ರಾಗ ಏನಾದ್ರು ಒಂದು ಗೊಂಬೆ ಮಾಡಿ 10 ರೂಪಾಯಿ ಮಾರ್ತಾನ. ಮುಂಡೆ ಮಗತ್ತೊಂದು ಯಾರು ಕಲಿಸವ್ರು ಏನು ಏನು ಈ ತುದ್ದ ಪುಲ್ಲ ಬಿಟ್ಟಿರ್ತಾನೆ, ಅದ್ರಾಗೆ ವಿಷ್ಣುವರ್ಧನ ಅಂತಾನೆ, ಅದ್ರಾಗೆ ಉಪೇಂದ್ರ ಆಗ್ತಾನೆ. ಬಿಡು, ಅವ ಏನೋ ಒಂದು ಒಳ್ಳೆ ಕಲೆ ಇದೆ, ಅದ್ ಏನ್ ಮಾಡೋದು? ಚಟನೆ ಸುಮಾರು. ಯಾವಾಗ ಕೈ ಕೊಟ್ಟು ಎಲ್ಲಿ ಮುಕ್ಕೊಂಡಿರ್ತಾನೆ ಹೇಳಕ್ ಬರಲ್ಲ. ಬಿಡು, ಈಗ ಹೇಳ್ತಾ ಅಂತೀಯ? ನಮ್ಮವ್ರು ನಿಮ್ಗೆ ಯಾಕೆ ತಗೊಳದ್ರಿ? ಇದು ಉದ್ಯೋಗದ ಲಕ್ಷಣ. ನಮ್ಮವ್ರ ಅಂದೆ 50 ರೂಪಾಯಿ ಇದ್ದಲ್ಲಿ 200 ಹೇಳ್ಬೇಕು, 100 ರೂಪಾಯಿ ಕಸ್ಕೊಂಡು ಹೋಗ್ಬೇಕು. ಬಾ, ನಾನು ಅದ್ರಾಗ ಹುಷಾರವ್ನಿ. ನಾ ಎಷ್ಟು ಕೊಡ್ಬೇಕು ನನಗೆ ಗೊತ್ತೈತಿ. ಯಾವಾಗ ಯಾರು ಏನ್ ಕಸ್ಕೋಬೇಕಂತಂದು. ಬಾ, ಸ್ವಲ್ಪ ಅಗರ ತೆಗಿಬೇಕು. ನಿಮ್ಮ ಮುಟ್ಲಾರ್ದ ಇಷ್ಟು ಚಂದ ತೆಗಿತೀನಿ. ಹಂಗ ಹಾಕಲ್ಲೇ ನೋಡಿ ನಿಂದು. ನೀವ್ ಮುಟ್ಲಾರ್ದನಿ ಎಲ್ಲ ಮಾಡ್ತೀನಿ. ಏನ್ ಮಾಡೋದು? ಸ್ವಲ್ಪ ಮೊದಲು ಎಣ್ಣೆ ಬಿಡು. ಇದು ಎಣ್ಣೆ ಬಿಟ್ಟು ತೆಗಿಂಗಿದ್ರಿ. ಏನ್ ತೆಗಿತಾರ? ಏನ್ ತೆಗಿವು? ಇವೇ ಮನಸ್ಸು ಹೇಳೋ ಮರೆ ಸುಮ್ ಹೇಳತ್ತಾಗ ಇವ್ಯಾನ್ ಕುಂಕಣಿ ತೆಗಿಯಕ್ ಬಂದಿ ನನ್ನ. ಈ ಡಬ್ಬಿ ಅದ್ರದ್ದು. ಓ ಕ್ಯಾಮ್ರಾ ಏನು ಮರ ಇದು ತುರು ಪುಟ್ಟಿ. ಇವನ್ನ ನಮ್ಮ ಯಜ್ಞ ಕರ್ಕೊಂಬಲ್ಲ. ನಮ್ದು ನವಗಣಪತಿ ಫೋಟೋ ತೆಗದೈತಿ. ನವ ದಂಪತಿಗಳದು. ಎಡ್ತಾ ಅಂತ್ಯ? ಫುಲ್ 85 ಫುಲ್. ಹಾಫ್ 50. ಹಾಫ್ 50 ಫುಲ್ 80. ಫುಲ್ಲೇ ತಕ್ಕ 30 ರೂಪಾಯಿ ನಾವ್ ಯಾಕಲ ಶಾಣೆತನ ಮಾಡೋದು? ಫುಲ್ ತಕ್ಕ, ಮ್ಯಾಗಿನ ನನಗೆ ಕೊಡು, ಕೆಳಗಿನ ನೀಡ್ದ.